ಅರಸೀಕೆರೆ ಹೋಬಳಿಯ ಕುರಿಯಮಾಗನಹಳ್ಳಿ ಹಾಗೂ ಯರಬಳ್ಳಿ ಗ್ರಾಮದಲ್ಲಿ ಜಗಳೂರು ಶಾಸಕರಾದ ದೇವೇಂದ್ರಪ್ಪನವರು ರಸ್ತೆಯ ಕಾಮಗಾರಿಗೆ ಚಾಲನೆ ನೀಡಿದರು. ಹರಪನಹಳ್ಳಿ ತಾಲೂಕು ಅರಸೀಕೆರೆಯ ಹೋಬಳಿಯಲ್ಲಿ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕರು ಮಾತನಾಡಿ, ಕಾಮಗಾರಿಗಳಲ್ಲಿ ಗುಣಮಟ್ಟ ಕಾಯ್ದುಕೊಳ್ಳುವುದು ಅತ್ಯಗತ್ಯ ಹಾಗೂ ನಿಗದಿತ ಅವಧಿಯೊಳಗೆ ಕಾಮಗಾರಿ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಮಾಡಬೇಕು ಎಂದರು. ಎಂಪಿ ಎಂಎಲ್ಸಿ ಚುನಾವಣೆ ಇದ್ದಿದ್ದರಿಂದ ಇಲ್ಲಿಯವರೆಗೆ ಅಭಿವೃದ್ಧಿ ಕಾರ್ಯ ಮಾಡಲು ಸಾಧ್ಯವಾಗಲಿಲ್ಲ. ಇನ್ನು ಮುಂದೆ 7 ಪಂಚಾಯಿತಿಗೆ ಸಂಬಂಧಪಟ್ಟ ಒಂದು ಜನಸಂಪರ್ಕ ಕಚೇರಿ ತೆರೆದು 371 ಅನುದಾನದಲ್ಲಿ ಆದ ತಾರತಮ್ಯಗಳನ್ನು ಸರಿಪಡಿಸಿಕೊಂಡು ಅಭಿವೃದ್ಧಿ ಕಾರ್ಯ ಕೈಗೊಳ್ಳೋಣ. ಈ ಬಗ್ಗೆ ಮಾನ್ಯ ದಾವಣಗೆರೆಯ ಜಿಲ್ಲಾ ಮಂತ್ರಿಗಳೊಂದಿಗೆ ಚರ್ಚಿಸಿ ಹಂತ ಹಂತವಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳೋಣ ಎಂದು ಜಗಳೂರು ಶಾಸಕರಾದ ಚಿಕ್ಕಮ್ಮನಟ್ಟಿ ದೇವೇಂದ್ರಪ್ಪ ತಿಳಿಸಿದರು. ಸಂಸತ್ ಹಾಗೂ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು. ಕುರಿಯಮಾಗನಹಳ್ಳಿ ಗ್ರಾಮದ ಪ್ರಮುಖ ರಸ್ತೆಗೆ 82 ಲಕ್ಷ ವೆಚ್ಚದ ಡಾಂಬರೀಕರಣ, ಯರಬಳ್ಳಿ ಗ್ರಾಮದ ಸಿಸಿ ರಸ್ತೆಗೆ 60 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಎಇಇ ಪ್ರಕಾಶ್ ಗೌಡ ಪಾಟೀಲ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಮ್ಮತ್ತಳ್ಳಿ ಮಂಜುನಾಥ್, ಮುಖಂಡ ಟಿ ಮಂಜಪ್ಪ, ಯಶವಂತಗೌಡ, ಮಾಂತೇಶ್ ನಾಯ್ಕ್, ಯರಬಳ್ಳಿ ಉಮಾಪತಿ, ಗಂಗಮ್ಮ, ಪರಸಪ್ಪ, ರಾಮನಗೌಡ, ಸಲಾಂ ಸಾಬ್, ಚನ್ನಬಸಪ್ಪ, ಮಹೇಶಪ್ಪ, ಶಿವಣ್ಣ, ಗುರುಸಿದ್ದನಗೌಡ, ಸುರೇಶ್, ವಿಜಯಕುಮಾರ್, ಶೆಟ್ಟಿನಾಯ್ಕ್ ಮೊದಲಾದವರು ಇದ್ದರು. ಇದು GBH 63 ಅಪ್ಡೇಟ್ಸ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್ ಮೈ ಚಾನಲ್. ಥ್ಯಾಂಕ್ ಯು. ಹಾಗಾಗಿ ನಿಮಗೆಲ್ಲ ತುಂಬ ಸಂತೋಷದ ವಿಚಾರ ಅಂದರೆ 25-30 ವರ್ಷಗಳ ಕಾಲ ಪಾರ್ಲಿಮೆಂಟ್ಗೆ ಗೆಲ್ಲಕ್ಕಾಗಿರಲಿಲ್ಲ. ಅದು BJPಯ ತೆಕ್ಕೆಯಲ್ಲಿತ್ತು, ಅವರ ಕೈಯಲ್ಲಿತ್ತು. ಅದನ್ನು ನಾವು ಈ ಸರಿ ವಶಪಡಿಸ್ಕೊಂಡಿದ್ದೀವಿ ನಿಮ್ಮೆಲ್ಲರ ಸಹಕಾರದಿಂದ. ಹಾಗಾಗಿ ಇನ್ನೊಂದು ಮಾತನ್ನು ನಾನು ಭಾಳ ಸಂತೋಷದಿಂದ ಹೇಳಕ್ಕೆ ಬಯಸ್ತೀನಿ. ಚುನಾವಣೆ ಅಂದರೆ ಅದು ಗುಪ್ತ ಮತದಾನ, ಪ್ರಜಾಪ್ರಭುತ್ವದಿಂದ ಸಿಗೋಂಥ ಸವಲತ್ತುಗಳು ಏನಾದರೂ ಖಂಡಿತ ಸಿಗಬೇಕು. ಅದನ್ನು ನಾವು ಅವ್ರ ಹತ್ರ ಕೂತು ಚರ್ಚೆ ಮಾಡೋಣ. ಸಂಬಂಧಪಟ್ಟ ಜಿಲ್ಲಾ ಉಸ್ತುವಾರಿ ಸಚಿವರ ಹತ್ರನೂ ನಮ್ಮ ಬೇಡಿಕೆ ಇಟ್ಬಿಟ್ಟು ಪಡ್ಕೊಂಡು ಒಂದು ಅಭಿವೃದ್ಧಿ ಮಾಡೋಣ. ನೀವ್ಯಾರು ನಿಶ್ಚಿಂತೆಯಾಗಿರ್ರಿ. ಜೊತೆಗೆ ನನಗೆ ನೀವೆಲ್ಲರೂ ಸೇರಿ ಯಾವತ್ತೂ ನನಗೆ ಇಲ್ಲಿ ಒಂದು ಜನಸಂಪರ್ಕ ಕಚೇರಿಯನ್ನು ನನಗೆ ಎಲ್ಲಾದರೂ ಮಾಡಿಕೊಡಿ. 7 ಪಂಚಾಯತಿಗೆ ಯಾವುದೇ ಮೂಲೆಗಿರೋ ಊರಾಗ ಮಾಡಿ ನಾನು ಅಲ್ಲಿ ಬರ್ತೀನಿ. ನಮ್ಮದು ಈ ಕಡೆನೇ ಇದೆ. ಆ ನಿಟ್ಟಿನಲ್ಲಿ ಇನ್ನು ಹಂತ ಹಂತವಾಗಿ ಬಂದವ ಏನೇನಿದೆಯೋ ಅದನ್ನೆಲ್ಲದೂ ನಿಮಗೆ ಕೊಡುವಂಥ ಕೆಲಸ ಮಾಡೋಣ. ನಾಳೆ ಶುಕ್ರವಾರದ ದಿನ CM ಬರ್ತಾರೆ. ತ್ರೈಮಾಸಿಕ ಮೀಟಿಂಗ್ ನಡೀತದೆ, KDP ಮೀಟಿಂಗು. ಅಲ್ಲಿನೂ ಭಾಗವಹಿಸಿ ನಿಮ್ಮ ಬರೋಂಥದ್ದು ಏನಿದೆ ಮಾಡೋಣ. ಆಮೇಲೆ ನಿಮಗೆಲ್ಲರಿಗೂ ಒಂದು ಮಾತನ್ನು ಹೇಳ್ಕೊಡ್ತೀನಿ. ಯಾಕಂತ ಹೇಳಿದ್ರೆ 7 ಪಂಚಾಯತಿ ಜಗಳೂರು ಸೇರ್ತದೆ. ಹರಪನಹಳ್ಳಿ ತಾಲೂಕಾದ್ರೂ ಚುನಾವಣೆ ಪರ್ಪಸ್ ಪಾರ್ಲಿಮೆಂಟು ಮತ್ತು ಅಸೆಂಬ್ಲಿಗೆ ಜಗಳೂರು ಸೇರ್ತದೆ. ಸೊ ಹೀಗಾಗಿ ಏನಾದ್ರೂ ನಮ್ಮ 371J ಆ ನಿಟ್ಟಿನಲ್ಲಿ ಬರ್ತಕ್ಕಂಥ ಸವಲತ್ತುಗಳು ಹರಪನಹಳ್ಳಿ ಬಂದರೂ ಹರಪನಹಳ್ಳಿಯಿಂದ ಈ ಕಡೆ ಬರೋದಕ್ಕೆ ಎಲ್ಲೋ ಒಂದು ಕಡೆ ಮಲ್ತಾಯಿ ಧೋರಣೆ ಆಗ್ತಾಯಿದೆ. ಹಾಗಾಗಿ ಸ್ವಲ್ಪ ಎಲ್ಲ ಮುಖಂಡರು ಸೇರಿ ಬರೋ ಅನುದಾನವನ್ನು ಈಗಿರ್ತಕ್ಕಂಥ ಶಾಸಕರಲ್ಲಿ ನೀವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ನಮ್ಮ 7 ಪಂಚಾಯತಿಗೆ ಏನು ಬರೋದಿದೋ ಅದನ್ನು ಪಡ್ಕೋಬೇಕಾದ್ದು ನಿಮ್ಮೆಲ್ಲ